ಇದೀಗ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೆ ಬಂಧನದ ಭೀತಿ ಕಾಡ್ತಾ ಇದೆ. ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರಿಗೆ ಢವಢವ. ಇವತ್ತು ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇದೆ. ಜಾಮೀನು ಅರ್ಜಿ ವಜಾಗೊಂಡ್ರೆ ಅರೆಸ್ಟ್ ಮಾಡೋದೊಂದೇ ಎಸ್ಐಟಿ ಅಧಿಕಾರಿಗಳ ಮುಂದಿರುವಂತಹ ದಾರಿನ. ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ರೇವಣ್ಣ ವಿರುದ್ಧ ದಾಖಲಾಗಿರೋದು ಜಾಮೀನು ರಹಿತ ಕೇಸ್. ಎರಡನೇ ಪ್ರಕರಣದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ. ಬಟ್ ಎರಡನೇ ಕೇಸ್ನಲ್ಲೂ ಕೂಡ ಇವರು A1 ಆರೋಪಿಯಾಗಿದ್ದಾರೆ. ಅದು ಕಿಡ್ನಾಪ್ ಪ್ರಕರಣದಲ್ಲಿ ಸತೀಶ್ ಬಾಬಣ್ಣ A2 ಆರೋಪಿ, A1 ಆರೋಪಿ ಇದೀಗ ಎಚ್.ಡಿ. ರೇವಣ್ಣ ಅವರೇ ಆಗಿದ್ದಾರೆ. ನಿನ್ನೆ ಕೂಡ ಅರ್ಜಿ ವಿಚಾರಣೆ ಇತ್ತು, ಆದ್ರೆ ಸ್ವಲ್ಪ ಅದರಲ್ಲೇ ಬಚಾವಾಗಿದ್ರು. ಬಟ್ ಈಗ ಎರಡನೇ ಕೇಸ್ನಲ್ಲೂ ಕೂಡ ಹಂಗೆ ಆಗುತ್ತಾ ಅಥವಾ ಏನು, ಬಂಧನ ಅಥವಾ ಅರೆಸ್ಟ್ ಆಗುತ್ತಾ ಎಚ್.ಡಿ. ರೇವಣ್ಣ ಅವ್ರದ್ದು ಅನ್ನುವಂತಹದ್ದು ಸದ್ಯದ ಪ್ರಶ್ನೆ. ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು ಎಚ್.ಡಿ. ರೇವಣ್ಣ ಅವರು. ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ಬಂದು ದೂರು ಕೊಟ್ಟು ಹೋಗಿದ್ರು. ಈ ಪ್ರಕರಣ ಯಾವಾಗಿಂದ ಚರ್ಚೆಯಲ್ಲಿದೆಯೋ ಆ ವಿಡಿಯೋದಲ್ಲಿ ನನ್ನ ತಾಯಿಯ ಫೋಟೋ ಕೂಡ ಇತ್ತು. ಆವತ್ತಿನಿಂದ ನನ್ನ ತಾಯಿ ಕಾಣಿಸ್ತಾ ಇಲ್ಲ. ಮನೆಗೆ ಬಂದು ಭವಾನಿ ಅವ್ರು ಕರೆದಿದ್ದಾರೆ ಅಂತ ಕರೆದುಕೊಂಡು ಹೋದವರು ನಮ್ಮ ಅಮ್ಮನ ವಾಪಸ್ ಕರ್ಕೊಂಡ್ ಬಂದಿಲ್ಲ ಅಂತ ದೂರು ಕೊಟ್ಟಿದ್ರು. ಈ ಅಪಹರಣ ಅಥವಾ ಕಿಡ್ನಾಪ್ ಪ್ರಕರಣದಲ್ಲಿ A2 ಆರೋಪಿ ಸತೀಶ್ ಬಾಬಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗ ಅವ್ರನ್ನು ಕೂಡ ವಶಕ್ಕೆ ಪಡೆಯಲು ತಯಾರಿಗಳು ನಡೆದಿದ್ದು, ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆಯಲು SIT ತಯಾರಿನೇ ನಡೆಸ್ತಾ ಇದೆ. ನಿನ್ನೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಅಲ್ಲಿನ ಲೋಕಲ್ ಪೊಲೀಸರು ಒಪ್ಪಿಸಿದ್ರು. ಇದೀಗ ಸತೀಶ್ ಬಾಬುವನ್ನ ವಶಕ್ಕೆ ಪಡೆಯಲು SIT ತಯಾರಿಯನ್ನ ನಡೆಸ್ತಾ ಇದೆ. ನಿನ್ನೆ ನಡೆದಂತಹ ಅರ್ಜಿ ವಿಚಾರಣೆ ವೇಳೆಯೂ ಕೂಡ ರೇವಣ್ಣ ಅವರ ಪರ ವಕೀಲರು ಇವರ ಹೆಸರನ್ನ ಹೇಳಿದ್ರು. ರೇವಣ್ಣ ಅವ್ರು ಕರೆದಿದ್ದಾರೆ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಸತೀಶ್ ಬಾಬಣ್ಣ ಹೋಗಿ ಕರ್ಕೊ ಬಂದಿರೋದು. ಹಾಗಾಗಿ ರೇವಣ್ಣ ಅವರಿಗೆ ನೀವು ಒಂದು ಬೇಲ್ ಕೊಡ್ಬೋದು ಅಂತ ಪ್ರಸ್ತಾಪ ಮಾಡಿದ್ರು. ಇದ್ರ ಬೆನ್ನಲ್ಲೇ A2 ಆರೋಪಿ ಸತೀಶ್ ಬಾಬಣ್ಣ ಆ ಸಂತ್ರಸ್ತೆಯ ಮನೆಗೆ ಹೋಗಿ ಅವ್ರನ್ನ ಕರ್ತ್ಕೊಂಡು ಬಂದ್ರು. ಆವತ್ತಿನಿಂದ ನನ್ನ ತಾಯಿ ಕಾಣಿಸ್ತಾ ಇಲ್ಲ ಅಂತ ಮಗ ಕೂಡ ದೂರು ಕೊಟ್ಟಿದ್ರು. ಸೊ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ A2 ಆರೋಪಿ ಸತೀಶ್ ಬಾಬು ಅವರನ್ನ ವಶಕ್ಕೆ ಪಡೆಯಲು SIT ಅಧಿಕಾರಿಗಳು ಇದೀಗ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಮಗದೊಂದು ಕಡೆ ಎಚ್.ಡಿ. ಮಗನಿಗೆ ಮಾತ್ರ ಅಲ್ಲ, ಅಪ್ಪನಿಗೂ ಕೂಡ ಲುಕೌಟ್ ನೋಟಿಸ್ ಅನ್ನ ಹೊರಡಿಸೋ ಸಾಧ್ಯತೆ ಇದೆ. ಕಳೆದ 3 ದಿನಗಳಿಂದ ಬಹಿರಂಗವಾಗಿ ರೇವಣ್ಣ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ವಿಚಾರಣೆಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ತಲೆಮರೆಸ್ಕೊಂಡಿರುವ ರೇವಣ್ಣ ಅವರಿಗೆ ಲುಕೌಟ್ ನೋಟಿಸ್ ಅನ್ನ ಕೊಡೋದಕ್ಕೆ ಇದೀಗ ಅಧಿಕಾರಿಗಳು ಒಂದು ತಯಾರಿಯಲ್ಲಿದ್ದಾರೆ. ಎರಡನೇ ಪ್ರಕರಣದ ಬಳಿಕ ಓಕೆ, ಇದೀಗೆಲ್ಲಾದ್ರೂ ಈ ಲುಕೌಟ್ ನೋಟಿಸ್ ನ ವಿಚಾರ ಇಲ್ಲಿ ರೇವಣ್ಣ ಅವ್ರ ವಿಚಾರದಲ್ಲಿ ಯಾಕಪ್ಪ ಅವ್ರು ಇಲ್ಲೇ ಇದ್ದಾರೆ, ದೇಶ ಏನ್ ಬಿಟ್ಟೋಗಿಲ್ಲ ಮಗಂತರ ಅಂತ ನೋಡಿದ್ರು ಕೂಡ ಎಲ್ಲಿ ರಾಜ್ಯ ಬಿಟ್ಟು ಬೇರೆ ರಾಜ್ಯವನ್ನ ಸೇರ್ತಾರೋ ಅಥವಾ ಮಗನ ತರ ಇವರು ಕೂಡ ದೇಶ ಬಿಟ್ಟು ಹೋಗ್ತಾರೋ ಅನ್ನೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಇದೀಗ ಆಂಟಿಸಿಪೇಟರಿ ಬೇಲ್ ಅಂತ ಹಾಕ್ತಾರಲ್ಲ, ಹಂಗೆ ಲುಕೌಟ್ ನೋಟಿಸ್ ಅನ್ನ ಹೊರಡಿಸ್ಬಿಟ್ಟಿದ್ದಾರೆ. ಎಲ್ಲಿ ಸಿಕ್ಕಿದ್ರು ಕೂಡ ಅವ್ರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಲುಕೌಟ್ ನೋಟಿಸ್ ಅನ್ನ ಮಾಜಿ ಸಚಿವ ರೇವಣ್ಣ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಊರನ್ನ ಬಿಟ್ಟು ಹೋಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪ್ರಕರಣ ಆರಂಭ ಆದಾಗಿಂದಲೂ ಕೂಡ ಚರ್ಚೆಯಲ್ಲಿದ್ದಾಗಿಂದಲೂ ಕೂಡ ರೇವಣ್ಣ ಅವರು ಬಹಿರಂಗವಾಗಿ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಸನದಲ್ಲೂ ಅಷ್ಟೇ, ಬೆಂಗಳೂರಿನಲ್ಲೂ ಅಷ್ಟೇ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮುರಳಿ. ಈಗ ಮಗನ ವಿಚಾರದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ರು, ಲುಕೌಟ್ ನೋಟಿಸ್ ಕೊಟ್ರು. ಬಟ್ ತಂದೆ ವಿಚಾರದಲ್ಲಿ ಯಾಕೆ ವಿಜಯ್ ಏನಂದ್ರೆ ಪ್ರಮುಖವಾಗಿ ಇರುವಂತ ಸಮಸ್ಯೆ ಏನಂದ್ರೆ ರೇವಣ್ಣ ಅವರು ಇದುವರೆಗೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಪದೇ ಪದೇ ನೋಟಿಸನ್ನ SIT ಅಧಿಕಾರಿಗಳು ಕೊಡೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ರೇವಣ್ಣ ಅದಕ್ಕೆ ರೆಸ್ಪಾಂಡ್ ಅನ್ನ ಮಾಡುವಂಥದ್ದಾಗಲಿ ಅಥವಾ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತೀನಿ ಅನ್ನೋ ಪ್ರಯತ್ನಗಳನ್ನಾಗಲಿ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವರನ್ನ ಭೇಟಿ ಆಗ್ಲಿಕ್ಕೆ ಅಥವಾ ಅವರಿಗೆ ಏನು ಬೈ ಹ್ಯಾಂಡ್ ನೋಟಿಸ್ ಅನ್ನು ಕೊಡ್ಲಿಕ್ಕೆ ಹೋದಾಗಲೂ ಸಂದರ್ಭದಲ್ಲೂ ಕೂಡ ರೇವಣ್ಣ ಅವರು ಪತ್ತೆ ಆಗದೆ ಇಲ್ದಿರೋಂಥದ್ದು. ಜೊತೆಗೆ ಅವರು ಕಾನೂನಿನ ರಕ್ಷಣೆಯನ್ನು ಪಡ್ಕೊಳ್ಳೋಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಬಂಧನದ ಭೀತಿ ಇದೆ, ಬಂಧನದಿಂದ ಬಚಾವಬೇಕು ಅನ್ನೋ ಈ ಪ್ಲಾನ್ಗಳೇನಿತ್ತು, ಈ ಪ್ಲಾನ್ಗಳಿಂದ SIT ಅಧಿಕಾರಿಗಳು ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಅಂತದ್ದು. ಯಾಕೆಂದರೆ ಮೊದಲನೇ ಪ್ರಕರಣ ಏನಿತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅದರಲ್ಲಿ ಯಾವುದೇ ರೀತಿ ಬಂಧನದ ಭಯ ಇಲ್ಲ. ಆದರೆ ಎರಡನೇ ಪ್ರಕರಣ ಅಂದರೆ ನೆನ್ನೆ ಸತೀಶ್ ಬಾಬುವನ್ನು ಬಂಧನಕ್ಕೊಳಪಡಿಸಿದಂತೆ ಎರಡನೇ ಕಿಡ್ನಾಪ್ ಪ್ರಕರಣ ಏನಿತ್ತು, ಆ ಕಿಡ್ನಾಪ್ ಪ್ರಕರಣದಲ್ಲಿ ಈಗ ರೇವಣ್ಣ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕೆಂದರೆ ಅದು ನಾನ್ ಬೇಲಬಲ್ ಕೇಸ್ ಆಗಿರುವಂಥದ್ದು. ಕೋರ್ಟ್ಗೆ ಹೋದ ಸಂದರ್ಭದಲ್ಲೂ ಕೂಡ ಅದು ಬೇಲ್
ಕೈಯಲ್ಲಿ ಸಿಕ್ಕುತ್ತಾ ಇಲ್ವೋ ಅನ್ನೋ ಅನುಮಾನ ಅವ್ರಿಗಿದೆ. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳಿಗೆ ವಿಚಾರಣೆಗೆ ಬರುವಂಥದ್ದಾಗಲಿ ಅಥವಾ SIT ಅಧಿಕಾರಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಂಥದ್ದಾಗಲಿ ಯಾವುದನ್ನು ಕೂಡ ಅವರು ಮಾಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಲುಕೌಟ್ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಅಧಿಕಾರಿಗಳು. ಯಾಕಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಹೊರ ದೇಶದಲ್ಲಿದ್ದಾರೆ, ಹೊರ ದೇಶದಲ್ಲಿದ್ದು ಯಾವ ದೇಶದಲ್ಲಿದ್ದಾರೆ, ಅವರು ಇನ್ನೂ ಹೆಂಗೆ ಕರೆತರಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ರೇವಣ್ಣವರು ಕೂಡ ದೇಶವನ್ನು ಬಿಟ್ಟು ಅಥವಾ ರಾಜ್ಯವನ್ನು ಬಿಟ್ಟು, ಯಾಕೆಂದರೆ ಕರ್ನಾಟಕವನ್ನು ಬಿಟ್ಟು ಬೇರೊಂದು ಯಾವುದಾದ್ರೂ ಒಂದು ರಾಜ್ಯಕ್ಕೆ ಹೋಗಿ ಯಾವುದಾದ್ರೂ ನಿಗೂಢ ಸ್ಥಳದಲ್ಲಿ ತಲೆಮರೆಸ್ಕೊಂಡ್ರು ಕೂಡ ಅವರನ್ನು ಹುಡ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಹುಡುಕಕ್ಕೆ ಹಾಕೋದಿಲ್ಲ ಅಂತ ಏನಿಲ್ಲ, ಆದರೆ ಕಷ್ಟ ಆಗುತ್ತೆ. ಆ ಹಿನ್ನೆಲೆ ಆ ಚಾನ್ಸನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಈಗ SIT ಅಧಿಕಾರಿಗಳು ಲುಕೌಟ್ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ದೇಶವನ್ನು ಬಿಟ್ಟು ಹೋಗಬಾರ್ದು ಮತ್ತು ರಾಜ್ಯವನ್ನು ಕೂಡ ಬಿಟ್ಟು ಹೋಗಬಾರ್ದು ಅಂತೇಳಿ ಈ ತೀರ್ಮಾನಕ್ಕೆ ಬಂದಿರುವಂಥದ್ದು. ಮತ್ತು ಮಗನ ಪ್ರಕರಣದಲ್ಲಾದಂಥ ತಪ್ಪನ್ನು ತಂದೆಯ ಪ್ರಕರಣದಲ್ಲಿ ಮಾಡಬಾರ್ದು ಅಂತೇಳಿ ಈಗ SIT ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. ಇದೀಗ ರೇವಣ್ಣ ಅವ್ರಿಗೂ ಕೂಡ ಲುಕೌಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಅನುಮಾನದ ಹಿನ್ನೆಲೆಯಲ್ಲಿ ಇವರು ಮಗಂತರ ದೇಶ ಬಿಟ್ಟು ರಾಜ್ಯವನ್ನ ಬಿಟ್ಟು ತಲೆಮರೆಸ್ಕೊಬಿಟ್ರೆ ಹುಡ್ಕೋದು ಯಾಕೆ, ಆ ಪ್ರಯತ್ನಕ್ಕೆ ಕೈ ಹಾಕೋದು ಬೇಡ, ಮುಂಚೆಯೇ ನಾವೆಲ್ಲದಕ್ಕೂ ಸಿದ್ಧತೆಯನ್ನ ನಡೆಸೋಣ, ವಿಚಾರಣೆಗೆ ಬರೋ ತರ ಮಾಡೋಣ ಅಂತ SIT ಅಧಿಕಾರಿಗಳ ತಯಾರಿ ಆಗ್ತಾ ಇದೆ.